ರೀಲ್ಸ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ. ಯಾರಿಗ್ ಗೊತ್ತಿಲ್ಲ ಸೋನು ಶ್ರೀನಿವಾಸ್ ಗೌಡ ಅಂದ್ರೆ ಸಾಕಷ್ಟು ಟ್ರೋಲ್ ಆಗುವಂತಹ ಪರ್ಸನಾಲಿಟಿ. ರೀಲ್ಸ್ ಗಳಿಂದನೇ ಎಲ್ರಿಗೂ ಕೂಡ ಪರಿಚಯ. ಅನಧಿಕೃತವಾಗಿ ಮನೆಯಲ್ಲಿ ಮಗುವನ್ನ ಇಟ್ಕೊಂಡಂತ ಆರೋಪದ ಮೇರೆಗೆ ಸೋನು ಗೌಡನ ಅರೆಸ್ಟ್ ಮಾಡಲಾಗಿದೆ. ಹೆಣ್ಣು ಮಗುವನ್ನ ದತ್ತು ಪಡೆದ ಬಗ್ಗೆ ಎಲ್ಲೆಡೆ ಟ್ರೋಲ್ ಆಗ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಪಡೆದಂತ ಬಗ್ಗೆ ಸ್ವತಃ ಸೋನು ಗೌಡನೇ ಟ್ರೋಲ್ ಮಾಡ್ಕೊಳ್ತಾ ಇದ್ರು. ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಚಾರವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ದತ್ತು ಪಡೆದಿದ್ದಾರೆ ಸೋನು ಗೌಡ. ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳಿಂದ ದೂರನ್ನ ದಾಖಲಿಸಲಾಗಿದೆ. ಸೋನು ಗೌಡನನ್ನ ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಧಿಕೃತವಾಗಿ ಕಾನೂನಿನ ಪ್ರಕಾರ ಅವರು ದತ್ತು ಪಡ್ಕೊಂಡಿಲ್ಲ, ಅನಧಿಕೃತವಾಗಿ ಮನೆಯಲ್ಲಿ ಮಗು ಇಟ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಅವ್ರ ಮೇಲೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಮಗುವನ್ನ ತೋರಿಸ್ಕೊಂಡು ಸ್ವತಃ ಟ್ರೋಲ್ ಮಾಡ್ಕೊಳ್ತಾ ಇದ್ರು. ತಾವೇನೋ ಬಾರಿ ದೊಡ್ಡ ಗನಂದಾರಿ ಕೆಲಸ ಮಾಡ್ತಾ ಇದೀವಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮಗು ದತ್ತು ತೆಗೆದುಕೊಳ್ಳುವಲ್ಲಿ ಕಾನೂನು ಉಲ್ಲಂಘನೆ ಮಾಡಲಾಗಿದೆ. ಹಾಗಾಗಿ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಸ್ವತಃ ದೂರನ್ನ ನೀಡಿದ್ರಿಂದ ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ. ಜೆಜೆ ಆಕ್ಟ್ನಡಿ ಸೋನು ಗೌಡವನ್ನ ಪೊಲೀಸರು ಬಂಧಿಸಿದ್ದಾರೆ. ಮಗುವಿನ ತಂದೆ ತಾಯಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಬ್ಯಾಡರಹಳ್ಳಿ ಠಾಣೆ ಪೊಲೀಸರು. ಮಗುವನ್ನ ದತ್ತು ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ನಿಯಮಗಳಿದಾವೆ. ಕಾನೂನಿನ ಅಡಿಯಲ್ಲಿ ಅದನ್ನ ಪಾಲಿಸಬೇಕಾಗತ್ತೆ. ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಬೆಂಗಳೂರು ಪಶ್ಚಿಮ ಆನೇಕಲ್ನಿಂದ ಆಶಾ ಮೇಡಮ್ ಅವರು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು. ಅವರು ಮತ್ತು ಅರುಂಧತಿ ಮೇಡಮು ಬ್ಯಾಂಗ್ಳೂರಿನಲ್ಲಿ 5 ಡಿವಿಷನ್ಗಳಿದೆ. ನಮ್ಮದು ಜಿಲ್ಲಾ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಚೇರಿ ಘಟಕ ಅಂತ 5 ಕಚೇರಿಗಳು ಬೆಂಗಳೂರಿನಲ್ಲಿ ಇದೆ. ಸೊ ವಿಡಿಯೋ ಮೂಲಕ ನಮಗೆ ಹಂಗಂದ್ರೆ ಯಾರೋ ಬಂದು ಸಾರ್ವಜನಿಕರು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ಒಂದು ಮಗುನ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ ಅಂತ, ಯಾಕಂದರೆ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಅನ್ನುವ 23 ವರ್ಷದ ವ್ಯಕ್ತಿ ದತ್ತು ಪಡೆದಿರುತ್ತೇನೆ, ಅದನ್ನು ಕಾನೂನು ಮೂಲಕ ದತ್ತು ಪಡೆದಿರುತ್ತೇನೆ ಅಂತ ಹೇಳಾದ್ಮೇಲೆ ನಾವು ಗೀತಾ ಅಂದ್ಬಿಟ್ಟು ಕಾನೂನು ಪರಿವೀಕ್ಷಣಾ ಅಧಿಕಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಪಶ್ಚಿಮ ಆನೇಕಲ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಅವರು ಮೇಲಾಧಿಕಾರಿಗಳ ಒಂದು ಹೇಳಿರೋ ಕಂಪ್ಲೇಂಟ್ ಮೇರೆಗೆ ಅವರು ನಮಗೆ ಹೇಳಿದ್ರು, ಈ ಥರ ಮಗುನ ದತ್ತು ಪಡೆದಿದ್ದಾರಂತೆ ನೀವು ನೋಡಿ ಅಂತ ಹೇಳಿದ್ರೆ ಅವರು ಎಲ್ಲ ಹೇಳಿದ್ರು. ನಾವು ಸಾರ ಎಲ್ಲ ಪೋರ್ಟಲ್ನಲ್ಲೂ ನಾವು ನೋಡಿ ಅದ್ರ ಮೂಲಕ ಬಂದು ನಾವೇ ಕಂಪ್ಲೇಂಟ್ ಮಾಡಿರೋದು ಸರ್. ಸಾರ್ವಜನಿಕವಾಗಿ ಯಾವುದೇ ಮಾಹಿತಿ ಬಂದಿರುವುದಿಲ್ಲ ನಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಕಾನೂನು ಪ್ರಕಾರವಾಗಿ ಮಗುನ ದತ್ತು ಪಡೆದಿರುತ್ತೇನೆ ಅಂದರೆ ನಮ್ಮ ಘಟಕ ಅಂತ ಇರುತ್ತೆ, ನಮ್ಮ ಇಲಾಖೆ ಅಂತ ಇರುತ್ತೆ. ನಮ್ಗೆ ಇದುವರೆಗೂ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಂದಿಲ್ಲ ನಾನು ಮಗುನ ದತ್ತು ತೊಗೊತಾ ಇದ್ದೀನಿ ಅಂತ. ಸೊ ನೀವು ಒಳ್ಳೆ ಕೆಲಸ ಮಾಡೋದಿದ್ರೆ ಮಾಡಿ, ಅದನ್ನು 100 ಜನಕ್ಕೆ ಹೇಳಬೇಕು ಅಂತ ಇದ್ದರೆ ಬೇರೆ ರೀತಿ ಹೇಳಿ ಮಗುನ ಪ್ರಚಾರ ಪಡಿಸಬೇಡಿ. ಅದರಿಂದ ಅಮೌಂಟ್ನ ಮಾಡ್ಕೊಳೋ ಅಂಥ ದುರುದ್ದೇಶಗಳಾಗಲಿ ಇದ್ದರೆ, ಇಲ್ಲ ಪೇರೆಂಟ್ಸ್ಗೆ ಮಗುನ ಸಾಕೋ ಅಂಥ ಕೆಪಾಸಿಟಿ ಇಲ್ಲ ಅಂದರೆ, ನಮ್ಗೆ ಆಗೋದಿಲ್ಲ ಅಂತ ಇದ್ದರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ CWC ಅಂತ ಇದೆ, ಆ ಮಗುನ ಅಲ್ಲಿಗೆ ಕೊಡಿ, ನಾವು ನೋಡ್ಕೊತೀವಿ, ನೋಡ್ಕೊಳೋ ಜವಾಬ್ದಾರಿ ನಮಗಿದೆ ಸರ್. ಇಲ್ಲಿ ವಿಡಿಯೋದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಅಲ್ಲೇ ಹೇಳಿದ್ದಾರೆ, ಮಗು ಅವರ ಪೇರೆಂಟ್ಸ್ಗೆ ನಾನೇನೋ ಕೊಟ್ಟಿದ್ದೀನಿ, ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಮಗುವನ್ನ ದತ್ತು ಪಡ್ಕೊಳ್ಳೋದು ತಪ್ಪಲ್ಲ, ಯಾಕೆಂದ್ರೆ ಮಗುನ ದತ್ತು ಪಡಿಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ಕಾನೂನಿನ ಅಡಿಯಲ್ಲಿ ಸಾಕಷ್ಟು ನಿಯಮಗಳಿದೆ. ಅದನ್ನ ಪಾಲನೆ ಮಾಡಿಕೊಂಡು ರೂಲ್ಸ್ ಪ್ರಕಾರ ಯಾರು ಬೇಕಾದ್ರೂ ಮಗುವನ್ನ ದತ್ತು ತೆಗೆದುಕೊಳ್ಬಹುದು. ಆದ್ರೆ ದುಡ್ಡು ಮಾಡೋದಕ್ಕೋಸ್ಕರನೋ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರನೋ ಇಂಥ ರೀಲ್ ಸ್ಟಾರ್ಗಳು 100 ಜನ ಇದ್ದಾರೆ. ಈ ರೀತಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳನ್ನ ಮುಂದೆ ಇಟ್ಕೊಂಡು ನಾನೇನೋ ದೊಡ್ಡ ಘನಕಾರ್ಯ ಮಾಡಿದ್ದೀನಿ ಅಂತ ಅನ್ಕೊಂಡು ಈ ರೀತಿ ಪೋಸ್ಟ್ ಕೊಡೋದಿದೆಯಲ್ಲ, ಇದನ್ನ ಯಾರು ಕೂಡ ಮೆಚ್ಕೊಳ್ಳೋದಕ್ಕಾಗೋದಿಲ್ಲ. ಅವರ ಮಕ್ಕಳ ಕಲ್ಯಾಣಾಧಿಕಾರಿ ಹೇಳ್ದಂಗೆ ಸಿಂಪತಿಗೋಸ್ಕರ ನೀವು ಮಕ್ಕಳನ್ನ ಮುಂದೆ ಇಟ್ಕೊಂಡು ದುಡ್ಡು ಮಾಡೋ ಉದ್ದೇಶದಿಂದ ನೀವು ಈ ರೀತಿ ಮಾಡ್ತೀರಾ ಅಂತಂದ್ರೆ ಅದು 100% ತಪ್ಪು. ಸದ್ಯ ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇದೆ? ಖಂಡಿತ ಸಿಂಧೂರ, ಏನು ಬಿಗ್ ಬಾಸ್ ಸೀಸನ್ ಮತ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಾಪ್ಯುಲರ್ ಆಗಿರುವಂಥ ಸೋನು ಶ್ರೀನಿವಾಸ ಗೌಡ ಅವರನ್ನು ನಿನ್ನೆ ರಾತ್ರಿ ಏನು ಬ್ಯಾಡರಹಳ್ಳಿ ಪೊಲೀಸರು ಏನು ಬಂಧಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅವರು ದತ್ತು ಪಡೆಯುವ ವಿಚಾರದಲ್ಲಿ ಏನೋ ಅನಾಧಿಕೃತವಾಗಿ ಒಂದು ಮಗುವನ್ನು ಕೂಡ ಇಟ್ಟುಕೊಂಡು ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನು ಒಂದು ಫೋಟೋಗಳು ಕೂಡ ವೈರಲ್ ಮಾಡಿರ್ತಾರೆ. ಆ ಬೆನ್ನಲ್ಲಿ ಏನು ಮಕ್ಕಳ ರಕ್ಷಣಾ ದತ್ತು ಇಲಾಖೆಯ ಒಂದು ಆಧಾರದ ಮೇಲೆ, ಅಂದರೆ
ಕಾನೂನು ಪರಿವೀಕ್ಷಣಾ ಇಲಾಖೆಯ ಏನು ಅಧಿಕಾರಿ ಆಗಿರುವಂಥ ಏನು ಗೀತಾ ಅವರು ಒಂದು ದೂರಿನ ಮೇರೆಗೆ ನಿನ್ನೆ ಬ್ಯಾಡರಳ್ಳಿ ಪೊಲೀಸರು ಏನು ಸೋನು ಶ್ರೀನಿವಾಸ ಗೌಡರನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಜೊತೆಗೆ ಅಂದರೆ ಈಗಾಗಲೇ ದತ್ತು ಪಡೆಯುವ ವಿಚಾರವಾಗಿ ಕೆಲವೊಂದಿಷ್ಟು ಏನು ಪಾಲನೆಗಳು ಇರ್ತವೆ, ಆ ಪಾಲನೆಗಳನ್ನು ಕೂಡ ಯಾವುದು ಸೋನು ಶ್ರೀನಿವಾಸ ಗೌಡ ಅವರ ಮಾಡಿರಲ್ಲ. ಆ ಸಂದರ್ಭದಲ್ಲಿ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೆಬ್ರವರಿ 2ರಂದು ಏನು ಮಗುವನ ಒಂದು ಫೋಟೋ ಮೂಲಕ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನು ಫೋಟೋ ಹಾಕಿ ವೈರಲ್ ಮಾಡಿರ್ತಾರೆ. ಅಂದರೆ ನಾನು ದತ್ತು ಪಡೆದುಕೊಂಡಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾರೆ. ಜೊತೆಗೆ ಏನು ಅಂದರೆ CA ಮತ್ತು ಈಗಾಗಲೇ ಏನು ಕೇಂದ್ರ ದತ್ತು ಇಲಾಖೆಗೆ ಯಾವುದೇ ಅರ್ಜಿ ಕೂಡ ಸಲ್ಲಿಸಿರಲ್ಲ ಮತ್ತು ರಾಜ್ಯ ದತ್ತು ಇಲಾಖೆಗೆ ಕೂಡ ಯಾವುದೇ ಅರ್ಜಿ ಸಲ್ಲಿಸದೆ ನಾನು ಅನಾಧಿಕೃತವಾಗಿ ಅಂದರೆ ಪೋಷಕರ ಬಳಿ ಹೋಗಿ ನಾನು ಮಗುವನ್ನು ದತ್ತಕ್ಕೆ ಪಡೆದುಕೊಂಡಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು. ಜೊತೆಗೆ ಈಗ ಆ ಸಂದರ್ಭದಲ್ಲಿ ಈಗಾಗಲೇ ಮಕ್ಕಳ ರಕ್ಷಣಾ ದತ್ತು ಇಲಾಖೆಯ ಒಂದು ಸೋಷಿಯಲ್ ಮೀಡಿಯಾ ಒಂದು ಆಧಾರದ ಮೇಲೆ ಒಂದು ದೂರು ದಾಖಲಿಸಿದ ಬೆನ್ನಲ್ಲೇ ಈಗಾಗಲೇ ಪೊಲೀಸರು ಕೂಡ ಬ್ಯಾಡರಳ್ಳಿ ಪೊಲೀಸರು ಕೂಡ ಈಗಾಗಲೇ ಸೋನು ಶ್ರೀನಿವಾಸ ಗೌಡರನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಜೊತೆಗೆ ಅಂದರೆ ಕೆಲವೊಂದಿಷ್ಟು ಅಂದರೆ 25ರ ಬಳಿಕ ಮಗು ದತ್ತು ಪಡೆಯುವಂತ ರೂಲ್ಸ್ ಇದೆ. ಆದರೆ ಇವರಿಗೆ 24 ವಯಸ್ಸ. ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ದತ್ತು ಪಡೆದಿದ್ದಾರೆ, ಇದು ಅನಾಧಿಕೃತವಾಗಿ ಒಂದು ದತ್ತು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತು ಮಗುವನ್ನು ರಕ್ಷಣೆ FIR ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ? ನಿಜವಾಗ್ಲೂ ದತ್ತಕ್ಕೆ ತಗೊಂಡಿದ್ದಾದ್ರೆ FIR ಅಲ್ಲಿ ಏನಂತ ಮೆನ್ಷನ್ ಆಗಿದೆ? ಸೋನು ಶ್ರೀನಿವಾಸ ಗೌಡ ಏನ್ ಹೇಳ್ತಾ ಇದ್ದಾರೆ? ಯಾವಾಗ ದತ್ತಕ್ಕೆ ಪಡ್ಕೊಂಡ್ರು? ಖಂಡಿತ ಸುಂದರ, ಈಗಾಗಲೇ ರಾಯಚೂರು ಮೂಲದ 6 ರಿಂದ 8 ವರ್ಷದ ಮಗುವನ್ನು ನಾನು ಪೋಷಕರ ಬಳಿ ಹೋಗಿ ಅವರನ್ನು ಹೇಳಿಕೊಂಡು ಅವ್ರ ಜೊತೆ ಏನು ಒಂದಿಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿ ಆ ಮಗುವನ್ನು ದತ್ತಕ್ಕೆ ಪಡೆದುಕೊಂಡಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅದರಲ್ಲಿ ಉಲ್ಲೇಖವಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಏನು CIR ಮತ್ತು ಏನು ಕೇಂದ್ರ ದತ್ತ ಇಲಾಖೆಗೆ ಮತ್ತು ಏನು ರಾಜ್ಯ ಕೇಂದ್ರ ಸಂಘಟನೆಗೆ ಯಾವುದೇ ರೀತಿ ಕೂಡ ಮಾಹಿತಿ ರವಾನೆ ಆಗಿರಲ್ಲ. ಆ ಬೆನ್ನಲ್ಲಿ ಪೋಷಕರ ಜೊತೆ ನಾನು ನೇರವಾಗಿ ಸಂಪರ್ಕ ಮಾಡಿ ಆ ಮಗುವನ್ನು ದತ್ತಕ್ಕೂ ಪಡೆದಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಏನು ಬಾಲ ನ್ಯಾಯ ಮತ್ತು ಬಾಲ ನ್ಯಾಯ ಒಂದು ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ವೀರೇಶ್, FIR ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ? ಸಿಂಧೂರ, ಈಗಾಗಲೇ ಏನು FIR ಅಲ್ಲಿ ಕೂಡ ಏನು ಮಗುವಿನ ಯಾವುದೇ ರಕ್ಷಣೆ ಇಲ್ಲ ಮತ್ತು ಮಗುವನ್ನು ಪಡೆಯಬೇಕಾದ್ರೆ ರೂಲ್ಸ್ ಇರ್ತವೆ, ಆ ರೂಲ್ಸ್ ಕೂಡ ಪಾಲನೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಕ್ಕಳ ದತ್ತು ಇಲಾಖೆಯಿಂದ ಕೂಡ ಈಗಾಗಲೇ ಏನು ಕಂಪ್ಲೇಂಟ್ ದೂರ ಆಗಿರುವಂಥದ್ದು. ಜೊತೆಗೆ ಅಂದರೆ ಈಗಾಗಲೇ ಮಗುವಿನ ಒಂದು ಮಾರಾಟವಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಲಭ್ಯವಾಗಿರುವಂಥದ್ದು. ಅಂದರೆ ಪೋಷಕರು ಕೂಡ ಅಂದರೆ ಮುಂಬರುವ ದಿನಗಳಲ್ಲಿ ಮಾರ್ಚ್ನಲ್ಲಿ ಆ ಮಗುವಿನ ಪರೀಕ್ಷೆ ಇರುತ್ತೆ ಶಾಲೆಯ ಮಾರ್ಚ್ನಲ್ಲಿ. ಆದರೆ ಇದುವರೆಗೂ ಆ ಮಗುವನ್ನು ಕೂಡ ಸ್ಕೂಲಿಗೆ ಕಳಿಸಿರುವುದಿಲ್ಲ. ಜೊತೆಗೆ ಆ ಮಗುವನ್ನು ಕರೆದುಕೊಂಡು ಬಂದು ಅನಾಧಿಕೃತವಾಗಿ ಮನೆಯಲ್ಲಿ ಇಟ್ಟುಕೊಂಡು ಅವರನ್ನು ಸಾಕುವಂಥದ್ದು. ಜೊತೆಗೆ ಈ ವಿಚಾರವಾಗಿ ಏನು ಪೋಷಕರು ಕೂಡ ಈಗಾಗಲೇ ಅವರಿಗೆ ಮನವಿ ಮಾಡಿರುವಂಥದ್ದು. ಜೊತೆಗೆ ಅವರನ್ನು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಬ್ಯಾಡರಳ್ಳಿ ಪೊಲೀಸಲ್ಲಿ ಕೂಡ ಈಗ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕಾನೂನಿನ ಅಡಿಯಲ್ಲಿ ಕಾನೂನಿನ ನಿಯಮಗಳನ್ನ ಪಾಲಿಸಿಕೊಂಡು ಮಗುವನ್ನ ದತ್ತಕ್ಕೆ ತಗೊಳ್ಳುವಂತ ಪ್ರಕ್ರಿಯೆನ ಯಾರೇ ಆದ್ರೂ ಮಾಡ್ಬೇಕಾಗತ್ತೆ. ಸುಮ್ಮನೆ ಮಕ್ಕಳನ್ನ ದತ್ತಕ್ಕೆ ತಗೊಂತೀವಿ ಅಂತ ಹೇಳಿ ಪೋಸ್ ಕೊಟ್ಕೊಂಡು ನಾವೇನೋ ದೊಡ್ಡ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಅಥವಾ ಅದರಿಂದ ಹಣ ಮಾಡೋದಕ್ಕೆ ನನಗೊಂದಷ್ಟು ವ್ಯೂಸ್ ಜಾಸ್ತಿ ಆಗಲಿ ಇನ್ನೊಂದಷ್ಟು ವ್ಯೂವರ್ಸ್ ಜಾಸ್ತಿ ಆಗಲಿ, ನೋ, ಇದು ಈ ರೀತಿ ಆಗಲ್ಲ, ಆಗಬಾರ್ದು ಕೂಡ. ನಿಜವಾಗ್ಲೂ ಏನಾದರೂ ಕಾನೂನಿನ ಪ್ರಕಾರ ದತ್ತಕ್ಕೆ ತಗೊಂಡಿದ್ರೆ ಈ ರೀತಿ ಪ್ರಕರಣ ದಾಖಲು ಆಗ್ತಾ ಇರಲಿಲ್ಲ. ತಂದೆ ತಾಯಿಗಳಿಗೂ ಅಷ್ಟೇ, ನಾನು ಏನೋ ಕೊಟ್ಟಿದ್ದೀನಿ, ಹಣ ಕೊಟ್ಟಿಲ್ಲ, ಇನ್ನೇನೋ ಕೊಟ್ಟಿದ್ದೀನಿ, ಇನ್ನೇನೋ ಹೇಳಿದ್ದೀನಿ ಅಂತ ಅನ್ಕೊಂಡು ದತ್ತಕ್ಕೆ ತಗೊಳ್ಳೋದು ಆಗಲ್ಲ. ತಂದೆ ತಾಯಿದು ಕೂಡ ತಪ್ಪಾಗುತ್ತೆ. ಜೊತೆಗೆ ಅನಧಿಕೃತವಾಗಿ ದತ್ತಿಗೆ ಪಡ್ಕೊಂಡಿದ್ರೆ ಸೋನು ಗೌಡ ಅವರು ಕೂಡ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ.